ಹಜ್ ಸಬ್ಸಿಡಿಯನ್ನು ತೆಗ್ದಾಕ್ತೀರಾ 225 ಕೋಟಿ 4,000 ಕೋಟಿ ಕುಂಭಮೇಳದಲ್ಲಿ ಖರ್ಚು ಮಾಡ್ತೀರಾ. ನೀವು ಹೇಳ್ತೀರಾ ಸಾಫ್ ನಿಯತ್ ಅಂತ. ನಿಯತ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೊಬೇಡಿ. ಅದು ಯಾವ ಅಳಸಲ್ ಕತೆ ತಗೊಬರ್ತೀರಾ. ಮುಸಲ್ಮಾನರದ್ರಲ್ಲಿ ಇಲ್ಲ, ಬೇರೆ ಎಲ್ಲ ಹತ್ಯಾ ಧರ್ಮದವರು ಬರ್ಬೋದು ಅಂತ. ನಿಯತ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ಕೇಳೋ ಪ್ರಶ್ನೆ ಇಷ್ಟೇ, ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಇವತ್ತು ಯಾವ ಥರ ಭಯದ ವಾತಾವರಣ ಇದೆ ಅಂತ ಹೇಳಿದ್ರೆ, ನಾವು ಎಲ್ಲಿ ಒಂದು ಕಡೆ ಹೋಗಬೇಕಾದ್ರೆ ಇವತ್ತು ಭಯ ಇದೆ. ಗಾಂಡೂಗಿರಿ ಅಂತ ಹೇಳಿದ್ರಲ್ಲ, ಅವ್ರು ಗಂಡ್ಸಾಗಿರಿ ಇವತ್ತು ಬಿಡಕ್ಕೆ ಕೇಳಿದ್ರಿ. ಅದನ್ನ ಹಿಂದೂಗಳು ಒಂದು ಕಡೆ ಹೋಗಬೇಕಾದ್ರೆ ಅವ್ರ ಭಯದ ವಾತಾವರಣದಲ್ಲಿ ಇದ್ದಾರೆ. ಇನ್ನು ಮುಂದೆ ಇದು ಯಾವ ಥರ ಇದಕ್ಕೆ ಎಂಡ್ ಹಾಕಕ್ಕೆ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಕ್ ಸುಲಭ ಆಗುತ್ತೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಸಿಂಪಲ್ ಕ್ವೆಶ್ಚನ್ ಸರ್. ಸಿಂಪಲ್ ಪ್ರಶ್ನೆ. ಬಿಜೆಪಿ ಸರ್ಕಾರದ 5 ಅಭಿವೃದ್ಧಿ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಮಾಡಿರೋದನ್ನ ಹೇಳ್ಬಿಡಿ ಸರ್, ಸಾಕು. ನೀವು ಒಟ್ಟಿಗೆ ಅಂತಂದ್ರಿ ಸರ್, ಒಂದಿನ ತಿನ್ನಿ ಹೋಗಿ ನೀವ್ಯಾಕೆ ಅನ್ನ ಉಣ್ಬೇಕು? ಒಂದು ಇವರು ಹೇಳಿದ್ರಲ್ಲ ಹಜ್ ಸಬ್ಸಿಡಿ ಅಂತ ಹೇಳಿ, ಹಜ್ ಭವನ ನಿರ್ಮಾಣಕ್ಕೆ ಹಣ ಕೊಟ್ಟಿದ್ದು ಬಿಜೆಪಿ ಸರ್ಕಾರ. ಕಂಗ್ರ್ಯಾಚುಲೇಷನ್ ಬ್ರದರ್. ಕರ್ನಾಟಕದಲ್ಲಿ ಪಾಕಿಸ್ತಾನದಲ್ಲಿ ಇಲ್ಲ ಹಜ್ಜಿಗೆ ಹೋಗೋಕೆ ಸಬ್ಸಿಡಿ, ಭಾರತದಲ್ಲಿ ಮಾತ್ರ ಇರೋದು ಹಜ್ಜಿ. ಒಂದು ಪಾಕಿಸ್ತಾನದವರೇ ಕೊಟ್ಟಿರಲಿಲ್ಲ, ಭಾರತ ಕೊಡ್ತಿತ್ತು ಅಂತ ಅವ್ರು ಹೇಳಿದ್ದು. ಕಂಗ್ರ್ಯಾಚುಲೇಷನ್ ಬ್ರದರ್. 27,000 ಕೋಟಿ ಎಜುಕೇಷನ್ನಿಗೆ, ಅಲ್ಪಸಂಖ್ಯಾತರ ಮಕ್ಕಳ ಎಜುಕೇಷನ್ನಿಗೋಸ್ಕರ ಕೇಂದ್ರ ಸರ್ಕಾರ 5 ಟೈಮ್ಸ್ ಜಾಸ್ತಿ ಕೊಡ್ತು. 5 ಟೈಮ್ಸ್. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ನೀವು ಯಾರಾದರೂ ನಿಮ್ಮ ಸಮಾಜದ ನಡುವೆ ಅಥವಾ ಸಾರ್ವಜನಿಕವಾಗಿ ಮೋದಿನ ಪ್ರಶಂಸೆ ಮಾಡಿದ್ರ? ಹೇಳಿ, ಪ್ರಶಂಸೆ ಮಾಡಿದ್ನ? ಜನ್ಧನ್ ಖಾತೆಗೆ ಹಣ ಹಾಕಿದಾಗ ಪ್ರಶ್ನೆ ಕೇಳಿದ್ಮೇಲೆ ಈ ಪ್ರೋಗ್ರಾಮ್ನ ಫಾರ್ಮ್ಯಾಟ್ ಡಿಬೇಟ್ ಫಾರ್ಮ್ಯಾಟ್ ಅಲ್ಲ ಇದು. ಆಮೇಲೆ ಒಂದು ನೀವು ಯಾರೋ ಪ್ರಶ್ನೆ ಮಾಡಲಿಲ್ಲ, ಆ ಜಿಂಗ ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಈ 27,000 ಕೋಟಿ ಕೊಟ್ಟು 5 ಪಟ್ಟು ಜಾಸ್ತಿ ಕೊಡ್ತು ಅನ್ನೋದನ್ನು ಪ್ರಶ್ನೆ ಮಾಡಲಿಲ್ಲ, ಪ್ರಶಂಸಿಸಲಿಲ್ಲ. ನನ್ನ ಕ್ಷೇತ್ರಕ್ಕೆ 17 ಕೋಟಿ ಬಂದಿದ್ರಿ. ಅಬ್ದುಲ್ ಕಲಾಂ ಹೆಸರಿನಲ್ಲಿ ಹೊಸ ರೆಸಿಡೆನ್ಷಿಯಲ್ ಸ್ಕೂಲು ಮಾಡಲಿಕ್ಕೆ. ಯಾವುದನ್ನು ಕೊಟ್ಟರೆ ಉದ್ಧಾರ ಆಗ್ತಾರೆ ಅಂತ ನಮಗೆ ಗೊತ್ತು. ಓಕೆ, ಓಟ್ ಬರುತ್ತೆ ಅಂತ ಅಲ್ಲ, ಯಾವ್ದು ಕೊಟ್ಟರು ಉದ್ಧಾರ ಆಗ್ತಾರೆ ಅಂತ ಗೊತ್ತು. ಅದನ್ನ ನಾವು ಕೊಡ್ತಾ ಇದ್ದೀವಿ, ಯಾವುದನ್ನು ಕೊಟ್ಟರು ಉದ್ಧಾರ ಆಗ್ತಾರೆ ಅನ್ನೋದನ್ನ. ಇನ್ನೊಂದು